ಅಪಪ್ರಚಾರ ಆಯಿತು, ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಬಗ್ಗೆ ಏನೇನೋ ಒಂದಷ್ಟು ಫೋಟೋ ಬಂದಿದ್ರು, ಒಂದಷ್ಟು ಕಂಪ್ಲೇಂಟ್ ಎಲ್ಲ ಆಯಿತು. ಅದ್ರ ಬಗ್ಗೆ ಏನಾದ್ರು ಕ್ಲಾರಿಟಿ ಸಿಗ್ತಾ ಸರ್? ಅದ್ರ ಕ್ಲಾರಿಟಿ ಕೊಡ್ಬೋದಾ? ಏನಿಲ್ಲ ಸರ್, ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಯಾವುದೋ ಒಂದು ಫೋಟೋ ಕಂಪ್ಲೇಂಟ್ ಆಗಿತ್ತಲ್ಲ ಅಕ್ಷಿತಾ ಅವ್ರ ನನಗೆ 108ಗೆ ಎಕ್ಸವ್ರೆ, ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಅದು ಮತ್ತೆ FIR ರಿನಿವಲ್ ಸಹ ಆಗಿತ್ತು. ಐ ಥಿಂಕ್ ಜಾನ್ 16th ಅಂತ ಅನ್ಸುತ್ತೆ. ಸೊ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಅವರಂತೂ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ನಿಮ್ಮ ಮಿಸ್ಸಸ್. ನೀವು ಬಂದ ಮೇಲೆ ಕ್ಲಾರಿಫಿಕೇಶನ್ ಕೊಡ್ತೀನಿ ಅಂತ ಅಂದ್ರು. ನಾವು ಕೇಳಿದಾಗ ನೀವೇನ್ ಹೇಳ್ತೀರಾ ಸರ್? ನನ್ನ ಎಕ್ಸು, ನನ್ನ ಲೈಫ್, ನನ್ನ ಜೀವನ ನಾನು. ಬಟ್ ಅದು FIR ಆಗಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಸೋಷಿಯಲ್ ಮೀಡಿಯಾಕ್ಕೆ. ಅದಕ್ಕೋಸ್ಕರ ನಿಮ್ಗೆ ಕೇಳ್ತಿದ್ವಿ ಆಸ್ ಎ ನೀವು ಸೆಲೆಬ್ರಿಟಿ ಅಂತ ಹೇಳಿ. ಆಗ್ಲಿ, ತೊಂದರೆ ಇಲ್ಲ. ನನ್ನ ಪರ್ಸನಲ್ ಲೈಫ್ ಅದು. ನನ್ನ ಎಕ್ಸು, ನನ್ನ ಲೈಫು, ನನ್ನ ಹೆಂಡತಿ, ನಾನು ನೋಡ್ಕೊತೀನಿ. ಥ್ಯಾಂಕ್ ಯು. ಹನುಮಂತ್ ಅವ್ರು ಇನ್ನ ಏನು ಗೊತ್ತಾಗ ಟೈಮೇ ಇರಲಿಲ್ಲ ಮೇಡಮ್. ನಾನು ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಬಟ್ ಆದರೆ ಅದೇ ಆಚೆ ಬಂದಿದ್ದ ತಕ್ಷಣ ನಾನು ತುಂಬ ಅರ್ಜೆಂಟಾಗಿ ಪಾರ್ಟಿ ಮಾಡಬೇಕಾಗಿತ್ತು. ಅದನ್ನು ಮುಗಿಸ್ಕೊಂಡೆ. ಇನ್ನು ನೆಕ್ಸ್ಟ್ ಅದ್ರ ಬಗ್ಗೆ ಅದು ತುಂಬ ಖುಷಿ ಇದೆ ಮೇಡಮ್. ನಾನು ಆ್ಯಕ್ಚುಲಿ ಕೇಳಿದ್ದು ಒಂದು ನಾರ್ಮಲ್ ಜಾಕೆಟು ಸರ್ನ. ಈ ಥರ ನನಗೆ ಆ ಜಾಕೆಟ್ ಮೇಲೆ ತುಂಬ ಇಷ್ಟ ಆಗಿತ್ತು. ಆ ಜಾಕೆಟ್ನ ಕೇಳಿದ್ದೆ. ಬಿಗ್ ಬಾಸ್ ಮೇಲೆ ಇನ್ನೇನು ಆಸೆ ಇರಲಿಲ್ಲ ನನಗೆ. ಇನ್ನೊಂದು ವಾರ ಇತ್ತು ಈ ಚಿಕನ್ನು ಮಟನ್ನು ತಿನ್ನಬೇಕು ಅಂತ ಏನೂ ಆಸೆ ಇರಲಿಲ್ಲ. ಯಾಕಂದರೆ ನಮಗೆ ತುಂಬ ಆಸೆಗಳಿತ್ತು. ಬಟ್ ಆದರೆ ಒಂದೇ ವಾರ ಇತ್ತಲ್ಲ, ಇನ್ನೇನು ಆಸೆಗಳು ಇರಲಿಲ್ಲ ನಮಗೆ. ಸೊ ಅದಕ್ಕೇ ಸುದೀಪ್ ಸರ್ ಹತ್ರ ಜಾಕೆಟ್ ಕೇಳ್ಬಿಡೋಣ ಅಂತ ಇತ್ತು. ಬಟ್ ಆದರೆ ಅದನ್ನು ನಿನ್ನೆ ನನಗೆ ಗೊತ್ತಾಗಿದ್ದ ವಿಷಯ ಏನು ಅಂದರೆ, ಅದನ್ನು ಆ ಜಾಕೆಟ್ನ ಮಾಡೋಕ್ಕೆ 1.5 ತಿಂಗಳಾಗಿದೆ. ಆಮೇಲೆ ಬೆಲೆ ಗೊತ್ತು, ಬಟ್ ಅದ್ರ ಬೆಲೆ ಕಟ್ಟೋದು ಬೇಡ. ಯಾಕಂದ್ರೆ ಸುದೀಪ್ ಸರ್ ಪ್ರೀತಿ ಇದೆಯಲ್ಲ, ಸಾಕಷ್ಟೇ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.